ನಮಸ್ಕಾರ. ಬನ್ನಿ, ಇವತ್ತು ನಾವು ಕೇವಲ ಪದಗಳನ್ನಲ್ಲ, ನೇರವಾಗಿ ನಮ್ಮ ಆತ್ಮವನ್ನೇ ತಟ್ಟುವಂತಹ ಹಾಗೂ ಮನುಷ್ಯನ ಬದುಕನ್ನೇ ಪ್ರಶ್ನಿಸುವಂತಹ ಒಂದು ಅದ್ಭುತವಾದ ಪರಮಸತ್ಯದ ಬಗ್ಗೆ ಚರ್ಚೆ ಮಾಡೋಣ. 12ನೇ ಶತಮಾನದ ಈ ಶ್ರೇಷ್ಠ ಜ್ಞಾನಭಂಡಾರದ ಒಳಹೊಕ್ಕು ಆಳವಾದ ವಿಶ್ಲೇಷಣೆ ಮಾಡೋಣ. ವಿಶ್ಲೇಷಣೆ ಶುರು ಮಾಡುವ ಮುನ್ನ ಈ ಭಕ್ತಿ ಭಂಡಾರಿ ಬಸವಣ್ಣನವರ ಬಗ್ಗೆ ಒಂದು ಸಣ್ಣ ಪರಿಚಯ. 12ನೇ ಶತಮಾನದಲ್ಲಿ ಬಾಗೇವಾಡಿಯಲ್ಲಿ ಜನಿಸಿದ ಇವರು ಬರೀ ಒಬ್ಬ ವ್ಯಕ್ತಿಯಲ್ಲ, ಬದಲಾಗಿ ಅವರೊಂದು ಮಹಾನ್ ಶಕ್ತಿ. ಸಮಾಜದ ತಾರತಮ್ಯ, ಮೂಢನಂಬಿಕೆಗಳ ವಿರುದ್ಧ ಸಿಡಿದೆದ್ದು ಅನುಭವ ಮಂಟಪವನ್ನೇ ಸ್ಥಾಪಿಸಿದ ಈ ಮಹಾನ್ ಸಮಾಜ ಸುಧಾರಕರ ಮಾತುಗಳು ಇವತ್ತಿಗೂ ನಮಗೆ ಹೇಗೆ ದಾರಿದೀಪ ಆಗಿವೆ ಅಂತ ನಾವೀಗ ನೋಡೋಣ. ಬನ್ನಿ, ನಮ್ಮ ಮೊದಲ ವಚನವನ್ನ ಗಮನಿಸೋಣ. ವಚನದ ಮೊದಲ ಸಾಲು ಹೀಗಿದೆ ನೋಡಿ: ಮನಮನ ಬೆರೆಸಿದಲ್ಲಿ ತನು ಕರಗದಿದ್ದಡೆ. ಎಷ್ಟು ಅದ್ಭುತವಾದ ಸಾಲಲ್ವಾ? ನಿಜವಾದ ಭಕ್ತಿ ಅಂದ್ರೆ ಕೇವಲ ಮನಸ್ಸುಗಳ ಮಿಲನ ಮಾತ್ರ ಅಲ್ಲ ಅಂತ ಬಸವಣ್ಣನವರು ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಆ ಮಿಲನ ನಮ್ಮ ಭೌತಿಕ ದೇಹದಲ್ಲಿ ಒಂದು ದೊಡ್ಡ ಬದಲಾವಣೆ ತರಬೇಕು. ಭಗವಂತನ ಜೊತೆ ಮನಸ್ಸು ಬೆರೆತಾಗ ಕಲ್ಲಿನಂತಿರುವ ನಮ್ಮ ಆಕಾರ ಅಕ್ಷರಶಃ ಕರಗಬೇಕು. ಅಂದರೆ ನಾವು ಬೌದ್ಧಿಕವಾಗಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ಸಾಕಾಗೋದಿಲ್ಲ. ಆ ದೈವಿಕ ಸಂಪರ್ಕಕ್ಕೆ ನಾವು ದೈಹಿಕವಾಗಿಯೂ ಸ್ಪಂದಿಸಬೇಕು. ಕೇವಲ ತಲೆಯಲ್ಲಿ ಜ್ಞಾನ ತುಂಬಿಕೊಂಡ್ರೆ ಸಾಲ್ದು, ನಮ್ಮ ಇಡೀ ಅಸ್ತಿತ್ವವೇ ಭಗವಂತನಿಗೆ ಒಲಿಯಬೇಕು ಅಂತ ಇದರರ್ಥ. ಮುಂದಿನ ಸಾಲು ಇನ್ನೂ ಅದ್ಭುತವಾಗಿದೆ: ಸೋಂಕಿನಲ್ಲಿ ಪುಳಕಂಗಳು ಹೊರಹೊಮ್ಮದಿದ್ದಡೆ. ಇಲ್ಲಿ ಬಸವಣ್ಣನವರು ಎಂಥ ವಿಜ್ಞಾನದ ಮಾತನ್ನಾಡ್ತಿದ್ದಾರೆ ಗಮನಿಸಿ. ಭಗವಂತನ ಸಂಪರ್ಕವಾದಾಗ, ಆ ಸ್ಪರ್ಶದ ಅನುಭವ ಆದ ತಕ್ಷಣ ನಮ್ಮ ಮೈ ಜುಮ್ಮನ್ಬೇಕು, ರೋಮಾಂಚನ ಆಗಬೇಕು. ಈ ದೈಹಿಕ ಪ್ರತಿಕ್ರಿಯೆಯನ್ನೇ ಅವರು ಆಧ್ಯಾತ್ಮಿಕ ಜಾಗೃತಿಗೆ ಒಂದು ಅಳತೆಗೋಲಾಗಿ ಬಳಸಿದ್ದಾರೆ. ಒಮ್ಮೆ ಯೋಚನೆ ಮಾಡಿ, ದೈವಿಕ ಸಂಪರ್ಕವಾದಾಗ ಈ ರೀತಿಯ ದೈಹಿಕ ರೋಮಾಂಚನ ಉಂಟಾಗಲಿಲ್ಲ ಅಂದ್ರೆ ಅದು ಕೇವಲ ಮೇಲ್ಮೈ ಮಟ್ಟದ ಭಕ್ತಿ ಅಂತಲೇ ಅರ್ಥ. ದೈವದ ಜೊತೆಗಿನ ನಮ್ಮ ಒಡನಾಟ ಕೇವಲ ಒಂದು ನಾಟಕ ಅಷ್ಟೇ. ಈಗ 3ನೇ ಸಾಲಿಗೆ ಬರೋಣ. ಕಂಡಗಳಶ್ರು ಜಲಂಗಳು ಸುರಿಯದಿದ್ದಡೆ. ಅಂದ್ರೆ ಆ ಪರಮಾತ್ಮನ ದರ್ಶನವಾದಾಗ, ಆತನನ್ನ ಕಂಡೊಡನೆ ನಮ್ಮ ಕಣ್ಣುಗಳಿಂದ ಆನಂದ ಬಾಷ್ಪ ತಾನಾಗಿ ಹರಿದು ಬರಬೇಕು. ಭಕ್ತಿಯ ಪರಾಕಾಷ್ಠೆಯಲ್ಲಿ ಕಣ್ಣೀರು ಒತ್ತಾಯಪೂರ್ವಕವಾಗಿ ಬರೋದಲ್ಲ, ಅದೊಂದು ಸಹಜವಾದ ಪ್ರವಾಹ ಆಗಿರಬೇಕು. ಆ ಪರಮ ಸತ್ಯದ ದರ್ಶನವಾದಾಗ್ಲೂ ನಿಮ್ಮ ಕಣ್ಣುಗಳು ಒಣಗಿದ್ರೆ, ನಿಮ್ಮ ಹೃದಯ ಕಲ್ಲಿನಂತೆ ಕಠಿಣವಾಗಿದೆ, ಅದು ಇನ್ನೂ ಕರಗಿಲ್ಲ ಎಂದೇ ಅರ್ಥ ಅಲ್ವಾ? ಕಣ್ಣೀರು ಅನ್ನೋದು ಇಲ್ಲಿ ನಮ್ಮ ಆಂತರಿಕ ಶುದ್ಧತೆಯ ಸಂಕೇತವಾಗಿದೆ. ನಂತರದ ಸಾಲು ಹೀಗಿದೆ: ನುಡಿವಲ್ಲಿ ಗದ್ಗದಂಗಳು ಹೊಮ್ಮದಿದ್ದಡೆ. ಭಗವಂತನ ಬಗ್ಗೆ ಮಾತನಾಡುವಾಗ ಆ ಆಳವಾದ ಆಧ್ಯಾತ್ಮಿಕ ಸತ್ಯ ನಮ್ಮ ಕಂಠವನ್ನು ಉಬ್ಬಿಸುವಂತೆ ಮಾಡಬೇಕು. ಭಾವಪರವಶತೆಯಿಂದ ನಮ್ಮ ಸಾಮಾನ್ಯ ಮಾತು ಅಡಚಣೆಗೊಂಡು ಧ್ವನಿ ತಾನಾಗಿಯೇ ಗದ್ಗದಿತವಾಗಬೇಕು. ನಾವಿಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋದೇನಪ್ಪ ಅಂದ್ರೆ, ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಧ್ವನಿ ಅತ್ಯಂತ ಸ್ಪಷ್ಟವಾಗಿ, ಯಾವುದೇ ಭಾವನೆಗಳಿಲ್ಲದೆ ಯಾಂತ್ರಿಕವಾಗಿ ಬರ್ತಾ ಇದೆ ಅಂದ್ರೆ, ಎಲ್ಲೋ ಒಂದು ಕಡೆ ಆ ಪ್ರಾರ್ಥನೆಯಿಂದ ನಾವು ಭಾವನಾತ್ಮಕವಾಗಿ ಕನೆಕ್ಷನ್ ಕಳ್ಕೊಂಡಿದ್ದೀವಿ ಅಂತ ಅರ್ಥ. ಈ ಮೊದಲ ವಚನದ ಕೊನೆಯ ಸಾಲನ್ನ ಗಮನಿಸಿ: ಕೂಡಲ ಸಂಗಮ ದೇವರ ಭಕ್ತಿಗಿದು ಚಿನ್ನ, ಎನ್ನಲ್ಲಿ ಇವಿಲ್ಲಾಗಿ ಆನು ಡಂಬಕ ಕಾಣಿರೆ. ಬಸವಣ್ಣನವರ ಅಪ್ರತಿಮ ವಿನಯಶೀಲತೆ ಇಲ್ಲಿ ಎದ್ದು ಕಾಣ್ತಿದೆ. ಇಷ್ಟೆಲ್ಲ ಕಠಿಣವಾದ ವಿಶ್ಲೇಷಣೆ ಮಾಡಿ ಕೊನೆಗೆ ಆ ವಿಮರ್ಶೆಯನ್ನ ತಮ್ಮ ಕಡೆಗೆ ತಿರುಗಿಸ್ಕೊಳ್ತಾರೆ. ಈ ಲಕ್ಷಣಗಳು ನನ್ನಲ್ಲಿಲ್ಲ, ಹಾಗಾಗಿ ನಾನೊಬ್ಬ ಡಂಬಕ ಅಂದ್ರೆ ಕಪಟಿ ಅಂತ ಹೇಳುವ ಮೂಲಕ ಇಡೀ ಮಾನವ ಕುಲಕ್ಕೆ ಒಂದು ದೊಡ್ಡ ಪಾಠವನ್ನೇ ಕಲಿಸ್ತಾ ಇದ್ದಾರೆ. ಒಟ್ಟಾರೆ ಹೇಳಬೇಕಂದ್ರೆ, ದೈಹಿಕ ಮತ್ತು ಭಾವನಾತ್ಮಕ ಶರಣಾಗತಿ ಇಲ್ಲದ ಭಕ್ತಿ ಇದೆಯಲ್ಲ, ಅದು ಸಂಪೂರ್ಣ ಶೂನ್ಯ. ಅದು ಅರ್ಥಹೀನವಾದ ತೋರಿಕೆಯ ಡಂಬಕ ಭಕ್ತಿಯ ಪ್ರದರ್ಶನ ಮಾತ್ರ ಅನ್ನೋದೇ ಈ ಇಡೀ ವಚನದ ಸಾರಾಂಶ. ಸರಿ, ಈಗ ನಾವು ನೇರವಾಗಿ 2ನೇ ವಚನಕ್ಕೆ ಹೋಗೋಣ. ಅರ್ಥರೇಖೆ ಇದ್ದಲ್ಲಿ ಫಲವೇಣು, ಆಯುಷ್ಯ ರೇಖೆ ಇಲ್ಲದನ್ನಕ್ಕರ. ಬದುಕಿಗೆ ಮೂಲ ಆಧಾರವೇ ಇಲ್ಲದಿದ್ದಾಗ ಎಷ್ಟೇ ಬೆಲೆಬಾಳುವ ವಸ್ತು ನಮ್ಮ ಬಳಿ ಇದ್ರೂ ಅದು ವೇಸ್ಟ್ ಅನ್ನೋ ಒಂದು ಅದ್ಭುತ ವಿಷಯವನ್ನ ಈ ಸಾಲು ನಮಗೆ ಪರಿಚಯಿಸುತ್ತೆ. ಇಲ್ಲಿನ ಲಾಜಿಕ್ ತುಂಬಾ ಸಿಂಪಲ್. ನಮ್ಮ ಅಂಗೈಯಲ್ಲಿ ಎಷ್ಟೇ ದೊಡ್ಡ ಅದೃಷ್ಟದ ಸಂಪತ್ತಿನ ಅರ್ಥರೇಖೆ ಇದ್ರೂ ಏನ್ ಪ್ರಯೋಜನ ಹೇಳಿ? ಬದುಕೋಕ ಆಯುಷ್ಯದ ರೇಖೆಯೇ ಇಲ್ಲ ಅಂದ್ಮೇಲೆ ಆ ಸಂಪತ್ತನ್ನ ಅನುಭವಿಸೋಕೆ ಸಾಧ್ಯನಾ? ಖಂಡಿತ ಇಲ್ಲ. ಮೂಲಭೂತವಾದ ಅಸ್ತಿತ್ವವೇ ಇಲ್ಲದಿದ್ದಾಗ ಈ ಭೌತಿಕ ಲಾಭಗಳೆಲ್ಲ ಸಂಪೂರ್ಣ ಶೂನ್ಯ. ಇದನ್ನೇ ಮುಂದುವರಿಸುತ್ತಾ ಬಸವಣ್ಣನವರು 3 ಅದ್ಭುತ ರೂಪಕಗಳನ್ನ ಬ್ಯಾಕ್ ಟು ಬ್ಯಾಕ್ ಕೊಡ್ತಾರೆ. ಹಂದೆಯ ಕೈಯಲ್ಲಿ ಚಂದ್ರಾಯುಧವಿದ್ದಲ್ಲಿ ಫಲವೇನು, ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಫಲವೇನು, ಮರ್ಕಟನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವೇನು. ಹಳಗನ್ನಡದ ಈ ಲಯ ಇದೆಯಲ್ಲ, ಇದೇ ಒಂದು ಅದ್ಭುತ ದಾರ್ಶನಿಕ ವಾದವನ್ನ ನಮ್ಮ ಮುಂದೆ ಕಟ್ಟಿಕೊಡುತ್ತೆ. ನೀವು ಈ ಪಠ್ಯನೊಮ್ಮೆ ಗಮನಿಸಿ.
ಹೇಡಿಯ ಕೈಯಲ್ಲಿ ಆಯುಧ, ಕುರುಡನ ಕೈಯಲ್ಲಿ ಕನ್ನಡಿ, ಕೋತಿಯ ಕೈಯಲ್ಲಿ ಬೆಲೆಬಾಳುವ ಮಾಣಿಕ್ಯ. ಇವೆಲ್ಲವೂ ತೀರಾ ನಿಷ್ಪ್ರಯೋಜಕ. ಯಾಕಂದ್ರೆ ಆ ವಸ್ತುವನ್ನ ಹಿಡಿದಿರುವವರಿಗೆ ಅದನ್ನ ಬಳಸುವ ಆಂತರಿಕ ಅರಿವು ಅಥವಾ ಸಾಮರ್ಥ್ಯವೇ ಇರೋದಿಲ್ಲ. ಇದು ಕೇವಲ ವಸ್ತುವನ್ನ ಹೊಂದಿರುವ ಸ್ಥಿತಿಯೇ ಹೊರತು ಆ ವಸ್ತುವನ್ನ ಅರಿಯುವ ಸ್ಥಿತಿಯಲ್ಲ. ನಮ್ಮ ಕೂಡಲ ಸಂಗನ ಶರಣರ ಅರಿಯದವರ ಕೈಯಲ್ಲಿ ಲಿಂಗವಿದ್ದು ಫಲವೇನು ಶಿವಪಥವನರಿಯದನ್ನಕ್ಕ. ಹಿಂದಿನ ಭೌತಿಕ ರೂಪಕಗಳನ್ನ ನೇರವಾಗಿ ನಮ್ಮ ಆಧ್ಯಾತ್ಮಿಕ ಆಚರಣೆಗೆ ಬಸವಣ್ಣನವರು ಇಲ್ಲಿ ಕನೆಕ್ಟ್ ಮಾಡ್ತಿದ್ದಾರೆ. ಶಿವನ ದಾರಿಯೇ ಗೊತ್ತಿಲ್ಲದೆ ಕೇವಲ ಕೈಯಲ್ಲಿ ಲಿಂಗವನ್ನ ಇಟ್ಕೊಂಡ್ರೆ ಏನು ಪ್ರಯೋಜನ ಅನ್ನೋ ಕಟು ಸತ್ಯವನ್ನ ಅವರಲ್ಲಿ ಪ್ರಶ್ನಿಸಿದ್ದಾರೆ. ಈ ಎರಡನೇ ವಚನ ನಮಗೆ ಬಹಳ ಸ್ಪಷ್ಟಪಡಿಸೋದೇನಪ್ಪ ಅಂದ್ರೆ, ನಿಜವಾದ ಆಧ್ಯಾತ್ಮಿಕ ಅರಿವಿಲ್ದೆ ಕೇವಲ ಆಚರಣೆ ಮಾಡೋದು ಕೋತಿಯ ಕೈಯಲ್ಲಿ ಮಾಣಿಕ್ಯ ಕೊಟ್ಟಷ್ಟೇ ವ್ಯರ್ಥ. ಅರಿವಿಲ್ಲದ ಸಾಧಕನಿಗೆ ಆ ಪವಿತ್ರ ವಸ್ತುವಿನಿಂದ ಯಾವುದೇ ಲಾಭ ಸಿಗೋದಿಲ್ಲ, ಅದು ಕೇವಲ ಆಡಂಬರವಾಗುತ್ತೆ ಅಷ್ಟೇ. ಬನ್ನಿ ಈಗ ನಮ್ಮ ಐತಿಹಾಸಿಕ ಪಠ್ಯದ ಕೊನೆಯ ವಿಭಾಗಕ್ಕೆ ಹೋಗೋಣ. ನಾವೀಗ ಅತ್ಯಂತ ಗಂಭೀರವಾದ, ನಮ್ಮನ್ನ ಬೆಚ್ಚಿ ಬೀಳಿಸುವಂಥ ವಿಶ್ವಾಸಘಾತದ ಕುರಿತಾದ 3ನೇ ವಚನವನ್ನ ವಿಶ್ಲೇಷಣೆ ಮಾಡಲಿದ್ದೇವೆ. ಈ 3ನೇ ವಚನದ ಆರಂಭ ಹೇಗಿದೆ ನೋಡಿ. ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದಡೆ ನಿಲ್ಲಲು ಬಾರದು. ಇದು ಎಂತಹ ಭಯಾನಕ ಸನ್ನಿವೇಶದ ಕಲ್ಪನೆ. ಮನೆಯ ಒಲೆಗೆ ಬೆಂಕಿ ಬಿದ್ರೆ ಹೇಗೋ ನೀರು ಹಾಕಿ ನಂದಿಸಿ ನಿಲ್ಲಿಸ್ಬೋದು, ಆದ್ರೆ ಇಡೀ ಭೂಮಿಗೆ ಬೆಂಕಿ ಹತ್ಕೊಂಡ್ರೆ ನಾವೆಲ್ಲಿಗೋಗಿ ನಿಲ್ಲೋಕ್ ಸಾಧ್ಯ? ನಮ್ಗೆ ರಕ್ಷಣೆ ನೀಡಬೇಕಾದ ಮೂಲಭೂತ ಆಧಾರವೇ ನಮ್ಗೆ ವಿನಾಶದ ಮೂಲವಾದ್ರೆ ಏನಾಗುತ್ತೆ ಅನ್ನೋ ದೊಡ್ಡ ಆತಂಕವನ್ನ ಬಸವಣ್ಣನವರು ಈ ಬೆಂಕಿಯ ರೂಪಕದ ಮೂಲಕ ವ್ಯಕ್ತಪಡಿಸ್ತಾ ಇದ್ದಾರೆ. ಒಲೆಯ ಬೆಂಕಿಯನ್ನ ನಾವೆಲ್ಲ ನಿರ್ವಹಿಸ್ಬೋದು, ಆದರೆ ಧರೆಯ ಬೆಂಕಿಯನ್ನ ಖಂಡಿತ ಅಲ್ಲ. ಮುಂದಿನ ಈ ಸಾಲುಗಳಂತೂ ಅಕ್ಷರಶಃ ಎದೆಯನ್ನ ನಡುಗಿಸ್ತವೆ. ಏರಿ ನೀರುಂಬಡೆ, ಬೇಲಿಕೆಯ ಮೇವಡೆ, ನಾರಿ ತನ್ನ ಮನೆಯಲ್ಲಿ ಕಳುವಡೆ, ತಾಯಿ ಮೊಲೆವಾಲು ನಂಜಾಗಿ ಕೊಲ್ಲುವಡೆ. ಅಬ್ಬಾ, ಎಂತಹ ಗಂಭೀರವಾದ ಮಾತುಗಳು! ಇದು ನಾವಿಟ್ಟ ನಂಬಿಕೆಯ ಸಂಪೂರ್ಣ ವಿಪರ್ಯಾಸವನ್ನ ಚಿತ್ರಿಸ್ತಾ ಇದೆ. ವಿಶ್ವಾಸಘಾತದ ಈ ಹಂತಗಳನ್ನ ಸ್ವಲ್ಪ ಗಮನಿಸಿ. ನೀರನ್ನ ತಡೆಯಬೇಕಾದ ರಕ್ಷಕನಾದ ಆ ಏರಿಯೇ ನೀರು ಕುಡಿದರೆ, ಬೆಳೆಯನ್ನ ಕಾಯಬೇಕಾದ ಬೇಲಿಯೇ ಬೆಳೆಯನ್ನೇ ತಿಂದ್ರೆ, ಮನೆಯ ಪಾಲಕಿಯಾದ ಪತ್ನಿಯೇ ಕದ್ದರೆ ಮತ್ತು ಜೀವ ನೀಡಬೇಕಾದ ತಾಯಿಯ ಎದಿಹಾಲೆ ವಿಷವಾದರೆ, ನೈಸರ್ಗಿಕ ರಕ್ಷಕರೇ ಹೀಗೆ ಭಕ್ಷಕರಾದ್ರೆ ಗತಿಯೇನು? ಮತ್ತು ಈ ವಚನ ಒಂದು ಆಳವಾದ, ನಮ್ಮನ್ನ ಸದಾ ಕಾಡುವ ಪ್ರಶ್ನೆಯೊಂದಿಗೆ ಮುಕ್ತಾಯವಾಗುತ್ತೆ. ಇನ್ನಾರಿಗೆ ದೂರುವೆ ಕೂಡಲ ಸಂಗಮದೇವ. ನಮ್ಮ ಮೂಲಭೂತ ನಂಬಿಕೆಗಳೇ ಸಂಪೂರ್ಣವಾಗಿ ಛಿದ್ರವಾದಾಗ ಈ ಮಾನವಕುಲ ಪರಿಹಾರಕ್ಕಾಗಿ ಇನ್ನೆಲ್ಲಿಗೆ ಹೋಗಬೇಕು, ಯಾರಿಗೆ ದೂರು ನೀಡಬೇಕು? ಯೋಚನೆ ಮಾಡಿ. ಈ ಅದ್ಭುತ ಪ್ರಶ್ನೆಯೊಂದಿಗೆ ಇಂದಿನ ನಮ್ಮ ಈ ವಿಶ್ಲೇಷಣೆಯನ್ನ ನಾನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಈ ಪರಮಸತ್ಯ ಪ್ರತಿಯೊಬ್ಬರೂ ಆಳವಾಗಿ ಚಿಂತಿಸಲೇಬೇಕಾದ ವಿಷಯ.